ರವಿವರ್ಮ, ಅದೇಕೋ ಅರ್ಜೆಂಟ್ ಆಗಿ ಬರ್ಲಿಕ್ಕೆ ಫೋನ್ ಮಾಡಿದ್ರೆ ಕಾರಣ ಏನಂತ ಕೇಳ್ಬಹುದಾ? ಕಾರಣ ಇದೆ ರಂಜನಿ, ಕಾರಣ ಇದೆ. ನೀನು ನನ್ನ ನೆಚ್ಚಿನ ರಾಣಿ ಅಂದ ಮೇಲೆ ನಿನ್ನಿಂದ ನನಗೊಂದು ಸಹಾಯ ಅಗತ್ಯವಿದೆ. ನಿಮಗಾಗಿ ಪ್ರಾಣ ಕೊಡಲು ಸಿದ್ಧಳಿದ್ದೇನೆ, ಅದೇನಂತ ರವಿವರ್ಮ. ಏನ್ ಹೇಳ್ತಾ ಇದ್ರೆ ರವಿವರ್ಮ? ನಿಮ್ಮನ್ನ ಬಿಟ್ಟು ನಾನಿನ್ನ ಬೇರೊಬ್ಬರ ಕೈ ಹಿಡಿಬಿಟ್ಟು. ಹೌದು ರವಿವರ್ಮ, ನೀವು ನನಗೆ ಮೋಸ ಮಾಡ್ತಾ ಇದ್ರ ರವಿವರ್ಮ. ನೀವೇ ನನ್ನ ಪತಿದೇವರು ಅಂತ ನಿತ್ಯ ನಾನು ಪೂಜಿಸ್ತಾ ಇದ್ದೇನೆ. ಈ ನನ್ನ ಹೃದಯಕ್ಕೆ ನೀವೇ ನಿಮ್ಮ ಕೈಯಾರ ಬೆಂಕಿ ಇಡ್ತಾ ಇದ್ರಲ್ಲ. ನಮ್ಮ ಪ್ರೀತಿ ಬಗ್ಗೆ ನಾನು ಎಷ್ಟೋ ಕನಸುಗಳನ್ನ ಕಟ್ಟಿದ್ದೆ, ಅದೆಲ್ಲವನ್ನ ಗಾಳಿ ಗೋಪುರವನ್ನಾಗಿ ಮಾಡ್ತಾ ಇದ್ರಲ್ಲ. ನೀವು ಮನುಷ್ಯರನ್ನ ರಾಕ್ಷಸರು. ನೀವು ಇದನ್ನು ಪರಿಹಾರ ತಿಳಿದುಕೊಂಡು ಪಾತಾಳ ಸೇರ್ತಿಯೇನೆ ಹುಚ್ಚಿ. ನೀನೆಂದಿದ್ದರು ನನ್ನ ಒಳೆ, ಆದರೆ ನನಗೆದುರಾಗಿ ಈ ಊರಲ್ಲಿ ಆ ಶಾಂತಿಯ ಕೈ ಹಿಡಿದು ಸಿಂಹಕ್ಕೆ ಸಿಂಹವಾಗಿ ಮೆರೆದಿದ್ದಾನೆ ಆ ಶ್ರೀರಾಮ. ಅವನು ನಿನ್ನಿಂದ ದಿಕ್ಕಪಾಲಾಗಿ ನನ್ನ ಕೈ ಸೆರೆಯಾಗಬೇಕು, ನಮ್ಮಡಿಯ ಹುಡಿಯಾಗಿ ಬದುಕಬೇಕು. ಅದಕ್ಕೆ ನಿನ್ನ ಸಹಾಯ ಸತ್ಯ. ಬೇಡ ಪ್ರಿಯತಮ, ಅವನೊಬ್ಬ ಈ ಊರಿನ ದೊಡ್ಡ ವ್ಯಕ್ತಿ, ನ್ಯಾಯದ ತಂದೆ. ಅವನು ವಯಸ್ಸಿನಲ್ಲಿ ಚಿಕ್ಕವನಿದ್ರು ಕೂಡ ಅವನು ಆಕಾಶದ ಎತ್ತರ ಬೆಳೆದಿದ್ದಾನೆ ಅಂದಾಗ ನನ್ನಿಂದ ಹೇಗೆ ಸಾಧ್ಯ? ಹೆಣ್ಣಿಗೆ ಅಸಾಧ್ಯ ಎಂಬುದು ಅವನಿಲ್ಲ ಈ ಜಗದಲ್ಲಿ. ನೀನು ಮನಸ್ಸು ಮಾಡಿದರೆ ಎರಡು ಸಂಪತ್ತಿನ ಒಂದೇ ಸಿಂಹಾಸನ ರಾಣಿ ನೀನಾಗುತ್ತಿ. ಸ್ವಲ್ಪ ವಿಚಾರಿಸು. ನಿಜವೇ? ನಿಜವನ್ನರಿಯದೆ ಎಂದು ಬೈಬಿಡುವಲ್ಲ ಈ ರವಿವರ್ಮ. ಮನದಲ್ಲಿ ನನ್ನ ಒಡತಿಯಾಗಿ, ಈ ಸಮಾಜದವರಿಗೆ ನನ್ನ ತಂಗಿಯಾಗಿ ಆ ರಾಮನ ಪ್ಲೇಸ್ ಆಗಬೇಕು. ಆಮೇಲೆ ಆ ಶಾಂತಿಯು ನಿನ್ನ ದಾಸಿಯಾಗುತ್ತದೆ. ಈ ಊರ ಅರಸನ ಪ್ಲೇಸ್ ಆದ ನನಗೆ ಈ ಊರಿನ ಜನರೆಲ್ಲ ಕೈ ಮುಗಿದು ಕಾಲಿಗೆ ಬೀಳುತ್ತಾರೆ. ಇದು ನನ್ನನೆಗೂ ಸತ್ಯ. ಕರೆಕ್ಟ್ ಇದೆ ಆನ್ಸರ್. ಏನ್ರಿ ನಿಮ್ಮ ತಲೆ? ಈ ನಿಮ್ಮ ಚಾಣಾಕ್ಷತನಕ್ಕೆ ಆ ದೇವರು ಎಂತ ರಸಿಕತೆ ತುಂಬಿರ್ಬೇಕು ಅಂತೀನಿ. ಆಯ್ತು, ನಿಮ್ಮ ಇಷ್ಟದಂತೆ ನಾಳೆನೇ ನಾನವನ ಪ್ರೇಯಿಸಿ. ಆಯ್ತು, ಹಾಗಾದರೆ ಕೊಟ್ಟ ಮಾತಿನಲ್ಲಿ ನಿಷ್ಠೆಯಿಂದ ನಡೆದನಿ. ನನ್ನ ಎದೆಗಪ್ಪಾಡೊಂದು ಗೀತೆಯನ್ನು
ರಾಜ ನಾನೇನು ಬಲ್ಲ ಈ ವಿಷಯದ ಬಗ್ಗೆ ಅಣ್ಣನಿಗೆ ತಿಳಿಸೋಣ.